ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನದ ಆರ್ಸಿ ರಸ್ತೆಯ ಸಂಸದರ ನಿವಾಸದಲ್ಲಿ ನಡೆದ ಸ್ಥಳ ಮಹಜರ್. ಸುಮಾರು 4 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರು ನಂತರ ತಲೆ ಬಗ್ಗಿಸಿ ಅವಸರವಾಗಿ ಪೊಲೀಸ್ ಜೀಪು ಹತ್ತಿದ ಪ್ರಜ್ವಲ್ ರೇವಣ್ಣ. ಎಲ್ಲ ಕಾಯಿಲೆಗಳಿಗೂ ಯೋಗ ಒಂದೇ ಮತ್ತು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಅರ್ಜುನ ಆನೆಯ ಸಮಾಧಿ ಬಳಿ ಜುಲೈ ಮೊದಲ ವಾರದಲ್ಲಿ ಸ್ಮಾರಕಕ್ಕೆ ಶಂಕುಸ್ಥಾಪನೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳ ಮನೆ ಶಾಲೆಗಳಿಗೆ ಶಾಸಕ ಎ ಮಂಜು ಚಾಲನೆ. ವಾರ್ತೆಗಳ ವಿವರ. ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ತಂಡವು ಬೆಂಗಳೂರಿನಿಂದ ಕರೆತಂದು ಸ್ಥಳ ಮಂಜೂರು ನಡೆಸಿದರು. ತನಿಖೆ ನಂತರ ಹೊರಬಂದು ಜೀಪ್ ಹತ್ತುವಾಗ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ತಲೆ ಬಗ್ಗಿಸಿದ್ದರಿಂದ ಅವರು ಮುಖದರ್ಶನವಾಗದೆ ಸುತ್ತ ಕಾಯ್ದಿದ್ದ ಸಾರ್ವಜನಿಕರಿಗೆ ನಿರಾಸೆ ಉಂಟಾಯಿತು. ಹಾಸನ ನಗರದ ಆರ್ಸಿ ರಸ್ತೆಯ ಎಸ್ಪಿ ಕಚೇರಿ ಪಕ್ಕದಲ್ಲೇ ಇರುವ ಸಂಸದರ ನಿವಾಸದಲ್ಲಿ ಸ್ಥಳ ಮಹಜರ್ ನಡೆಸಲಾಗಿದೆ. ಲೋಕಸಭಾ ಸದಸ್ಯರಾಗಿದ್ದಾಗ ಸಂಸದರ ನಿವಾಸದಲ್ಲಿ ಅತ್ಯಾಚಾರ ನಡೆದಿತ್ತು ಎಂದು ದೂರು ನೀಡಿದ ಸಂತ್ರಸ್ತೆ ಆಧಾರದ ಮೇರೆಗೆ ಸುಮಾರು 4 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರ್ ಮಾಡಲಾಯಿತು. ಇದೇ ಪ್ರಕರಣದಲ್ಲಿ ಅರೆಸ್ಟ್ ಹಾಲಿ ನ್ಯಾಯಾಂಗ ಬಂಧನದಲ್ಲಿರುವ ಪ್ರಜ್ವಲ್ರನ್ನು ಬಾಡಿ ವಾರೆಂಟ್ ಪಡೆದು ಇಲ್ಲಿಗೆ ಕರೆತರಲಾಗಿತ್ತು. ತನಿಖಾ ತಂಡದ ಜೊತೆಗೆ ಎಫ್ಎಸ್ಎಲ್ ತಂಡವು ನಿವಾಸದ ವಿವಿಧೆಡೆ ಅವಲೋಕನ ನಡೆಸಿತ್ತು. ಈ ವೇಳೆ ಪ್ರಜ್ವಲ್ರಿಂದ ಹೇಳಿಕೆ ಪಡೆಯಿತು. ಕಳೆದ ಮೇ 4ರಂದು ಸಂತ್ರಸ್ತ ಮಹಿಳೆ ಕರೆತಂದು ಮಹಜರ್ ನಡೆಸಿದ ಎಸ್ಐಟಿ ಇಂದು ಮಾಜಿ ಸಂಸದನನ್ನು ಕರೆತಂದಿತ್ತು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಮಹಜರ್ ನಡೆಸಲಾಯಿತು. ಸತತ 4 ಗಂಟೆ ಕಾಲ ಸ್ಥಳ ಮಹಜರ್ ಮುಗಿದ ನಂತರ ಪ್ರಜ್ವಲ್ ಅವರನ್ನು ಕೂರಿಸಿಕೊಂಡು ಎಸ್ಐಟಿ ತಂಡ ವೇಗವಾಗಿ ಬೆಂಗಳೂರು ಕಡೆಗೆ ಹೊರಟರು. ಸಂಸದರ ನಿವಾಸದಿಂದ ಜೀಪ್ ಹತ್ತುವಾಗ ಯಾರಿಗೂ ಮುಖ ತೋರಿಸದೆ ಕತ್ತು ಬಗ್ಗಿಸಿ ಪ್ರಜ್ವಲ್ ಪೊಲೀಸ್ ಜೀಪ್ ಹತ್ತಿ ತೆರಳಿದ ಪ್ರಸಂಗ ನಡೆಯಿತು. ಈ ದೃಶ್ಯ ನೋಡಲು ಸಾರ್ವಜನಿಕರು ಕುತೂಹಲದಿಂದ ವೀಕ್ಷಣೆ ಮಾಡಿದರೂ ಪ್ರಜ್ವಲ್ ರೇವಣ್ಣರ ಮುಖ ಕಾಣದಿದ್ದರಿಂದ ನಿರಾಸೆಗೊಂಡರು. ಸಂಸದರ ನಿವಾಸದ ಸುತ್ತ ಪೊಲೀಸ್ ಸರ್ಪಕಾವಲು ಹಾಕಲಾಗಿತ್ತು. ಎಲ್ಲ ಕಾಯಿಲೆಗಳಿಗೂ ಯೋಗ ಒಳ್ಳೆಯ ಮದ್ದು ಆಗಿದೆ ಎಂದು ನೂತನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಕಿವಿಮಾತು ಹೇಳಿದರು. ಜಿಲ್ಲಾ ಹಾಕಿ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಸೇರಿದಂತೆ ವಿವಿಧ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಯೋಗ ದಿನ ಎನ್ನುವುದನ್ನು ಬಿಟ್ಟು ನಾವೆಲ್ಲರೂ ಯೋಗದ ಹಾದಿಯಲ್ಲಿ ಪ್ರತಿದಿನ ಯೋಗ ಮಾಡುವುದರಿಂದ ತಮ್ಮ ಸ್ವಾಸ್ಥ್ಯಕ್ಕೆ ಉತ್ತಮವಾದ ನಡೆ ಕಂಡುಕೊಳ್ಳಬಹುದು. ಪ್ರಸ್ತುತದಲ್ಲಿ 25 ವರ್ಷಕ್ಕೆ ಡಯಾಬಿಟಿಸ್, ಹೃದಯಾಘಾತ ಎಲ್ಲ ಸಂಭವಿಸುತ್ತಿದೆ. ಎಲ್ಲ ಕಾಯಿಲೆಗಳಿಗೂ ಒಂದೇ ಮದ್ದು ಎಂದರೆ ಯೋಗ. ಯಾವ ವೈದ್ಯರ ಬಳಿ ಹೋದರೂ ಮೊದಲು ಹೇಳುವುದು ಪ್ರತಿದಿನ ಕೆಲ ಸಮಯ ಯೋಗ ಮಾಡಿ ಎಂದೇ ಸಲಹೆ ನೀಡುತ್ತಾರೆ. ನಾನು ಕೂಡ ಮುಂದಿನ ದಿನಗಳಲ್ಲಿ ದಿನನಿತ್ಯ ಯೋಗ ಅಳವಡಿಸಿಕೊಳ್ಳಲಾಗುವುದು ಎಂದರು. ಯೋಗ ದಿನವನ್ನು ನಾವು ಇವತ್ತು ಸಂಭ್ರಮಿಸುತ್ತಾ ನಾವೆಲ್ಲರೂ ಯೋಗ ದಿನ ಅನ್ನೋದು ಬಿಟ್ಟು ನಾನು ಆದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ದಿನ ಯೋಗ ಮಾಡುವುದರಿಂದ ನಮ್ಮ ಸ್ವಾಸ್ಥ್ಯಕ್ಕೆ ಈ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ 25 ವರ್ಷದ ಯುವಕರಿಗೂ ಸಹ ಈ ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇದೆ. ಎಲ್ಲದಕ್ಕೂ ಒಂದೇ ಮದ್ದು, ಅದು ಯೋಗ. ಯಾವುದೇ ನಾವು ಡಾಕ್ಟರ್ಸ್ ಹೋದ್ರು ಫಸ್ಟ್ ಹೇಳೋದವರು ಮೆಡಿಕೇಶನ್ಗಿಂತ ಫಸ್ಟ್ ಯೋಗ ಮಾಡಿ ಅಂತ. ನಾವು ಸಹ ರೂಢಿಸ್ಕೊಂಡಿಲ್ಲ. ಸಾಧ್ಯವಾದಲ್ಲಿ ಮುಂದಿನ ದಿನಗಳಲ್ಲಿ ದಿನ ರೂಢಿಸ್ಕೋಬೇಕು ಅಂತ ಕೇಳ್ಕೊಂತ ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ಲಾಸ್ಟಿಕ್ ಮುಕ್ತ ಹಾಸನವನ್ನಾಗಿ ಮಾಡಬೇಕು. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉತ್ತಮವಾಗಿಡಲು ಗಿಡ ಮರಗಳನ್ನು ಬೆಳೆಸಬೇಕು. ಸ್ವಚ್ಛತೆ ವಿಚಾರದಲ್ಲಿ ಈ ಹಾಸನ ನಗರವನ್ನು ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯಲು ಎಲ್ಲರೂ ಒಟ್ಟಿಗೆ ಕೊಂಡೊಯ್ಯೋಣ ಎಂದು ಸಲಹೆ ನೀಡಿದರು. ಯೋಗ ದಿನವನ್ನು ನಾವು ಇವತ್ತು ಸಂಭ್ರಮಿಸುತ್ತಾ ನಾವೆಲ್ಲರೂ ಯೋಗ ದಿನ ಅನ್ನೋದು ಬಿಟ್ಟು ನಾನು ಆದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ದಿನ ಯೋಗ ಮಾಡುವುದರಿಂದ ನಮ್ಮ ಸ್ವಾಸ್ಥ್ಯಕ್ಕೆ ಈ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ 25 ವರ್ಷದ ಯುವಕರಿಗೂ ಸಹ ಈ ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇದೆ. ಎಲ್ಲದಕ್ಕೂ ಒಂದೇ ಮದ್ದು, ಅದು ಯೋಗ. ಯಾವುದೇ ನಾವು ಡಾಕ್ಟರ್ಸ್ ಹೋದ್ರು ಫಸ್ಟ್ ಹೇಳೋದವರು ಮೆಡಿಕೇಶನ್ಗಿಂತ ಫಸ್ಟ್ ಯೋಗ ಮಾಡಿ ಅಂತ. ನಾವು ಸಹ ರೂಢಿಸ್ಕೊಂಡಿಲ್ಲ. ಸಾಧ್ಯವಾದಲ್ಲಿ ಮುಂದಿನ ದಿನಗಳಲ್ಲಿ ದಿನ ರೂಢಿಸ್ಕೋಬೇಕು ಅಂತ ಕೇಳ್ಕೊಂತ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ನೆಚ್ಚಿನ ಎಲ್ಲ ಬಂದಿರುವಂತಹ ನಮ್ಮ ತಾಯಿಯಂದಿರಿಗೆ ಎಲ್ಲರಿಗೂ ಬಿಸಿಲು ಜಾಸ್ತಿ ಇದೆ. ನಾನು ಸಹ ತಡವಾಗಿ ಬಂದೆ. ಉಪಹಾರದ ವ್ಯವಸ್ಥೆ ಸಹ ಮಾಡಿರ್ತಾರೆ. ನಿಮ್ಮೆಲ್ಲರ ಸಲಹೆ ಸಹಕಾರ, ನಾನು ಸಹ ನೂತನ ಸಂಸದನಾಗಿ ಒಂದು 15 ದಿನ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ ನನ್ನ ಆಯ್ಕೆ ಮಾಡಿದ್ದೀರಾ. ನಿಮ್ಮೆಲ್ಲರ ಸಲಹೆ ಸಹಕಾರ, ನಿಮ್ಮ ಆಶೀರ್ವಾದ ಎಲ್ಲ ನಮ್ಮಲ್ಲಿರಲಿ ಅಂತ ಹೇಳ್ತಾ ಒಂದು 2 ಮಾತನ್ನ ಹೇಳ್ತೀನಿ. ಒಂದು ಸ್ವಸ್ಥ್ಯ ಹಾಸನ ನಗರವನ್ನು ನಾವು ಮಾಡಬೇಕಾಗ್ತದೆ. ನೀರನ್ನು ಮಿತವಾಗಿ ಬಳಸಬೇಕಾಗ್ತದೆ. ಪ್ಲಾಸ್ಟಿಕ್ ಮುಕ್ತ ಹಾಸನವನ್ನಾಗಿ ನಾವು ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಎಲ್ಲ ನಮ್ಮ ಪರಿಸರವನ್ನು ನಾವು ಅತಿ ಅಚ್ಚುಕಟ್ಟಾಗಿ ಇಡಬೇಕು. ಮರಗಿಡಗಳನ್ನು ಬೆಳೆಸಬೇಕು. ಒಂದು
ಹಾಸನ ನಗರವನ್ನ ಒಂದು ಪ್ರಥಮ ಸ್ಥಾನಕ್ಕೆ ಸ್ವಚ್ಛತೆ ವಿಷಯದಲ್ಲಿ ನಾವು ತೆಗೆದುಕೊಂಡು ಹೋಗೋಕ್ಕೆ ನಾವೆಲ್ಲರೂ ಇವತ್ತು ಒಂದು ಒಮ್ಮತವಾಗಿ ಈ ಕಾರ್ಯಕ್ಕೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಹಾಸನದಲ್ಲಿ ಇರುವ ಉದ್ಯಾನವನದಲ್ಲಿ ಯೋಗ ಪ್ರಿಯರು ಯೋಗಾಭ್ಯಾಸ ಮಾಡುತ್ತಿದ್ದು, ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೊಮ್ಮೆ 2 ಬಾರಿಯಾದರೂ ಯೋಗಾಭ್ಯಾಸ ಮಾಡುವ ಜೊತೆಗೆ ಯೋಗದ ಬಗ್ಗೆ ಪಠ್ಯದಲ್ಲೂ ಸೇರಿಸಬೇಕು. ಯೋಗ ಮಾಡುವುದರಿಂದ ಮನಸ್ಸಿಗೆ ಉಲ್ಲಾಸ, ದೈಹಿಕವಾಗಿ ಸದೃಢತೆ ಜೊತೆಗೆ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ನಗರದ ಸ್ವಚ್ಛತೆ ವಿಚಾರವಾಗಿ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಜುಲೈ 1ರಿಂದ ಪ್ಲಾಸ್ಟಿಕ್ ವಿಚಾರದಲ್ಲಿ ಒಂದು ನಿರ್ಧಾರ ಕೈಗೊಳ್ಳಲಾಗುವುದು. ಪ್ಲಾಸ್ಟಿಕ್ ಉದ್ಯೋಗ ಮಾಡುತ್ತಿದ್ದರೆ ಕೂಡಲೇ ನಿಲ್ಲಿಸಬೇಕು. ಸ್ವಚ್ಛತೆಯಲ್ಲಿ ಹಾಸನದೊಳಗೆ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿತ್ತು. ಸ್ವಚ್ಛತೆಯಲ್ಲಿ ಹಾಸನವನ್ನು ಮೊದಲ ಸ್ಥಾನಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ಅದರ ಮತ್ತೆ ಪ್ರಸ್ತಾಪಿಸಕ್ಕೂ ಕೂಡ ಬೇಡ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಬಿಸಿಲಲ್ಲೂ ಕೂಡ ತಾವೆಲ್ಲ ತಡವಾದ್ರೂ ಕೂಡ ತಾವೆಲ್ಲ ಕೂಡ ಯೋಗ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರಿ. ಹಾಸನ ವಿಶೇಷದಲ್ಲಿ ಹಾಸನದಲ್ಲಿ ಪ್ರತಿಯೊಂದು ಪಾರ್ಕ್ಗಳಲ್ಲಿ ಪ್ರತಿಯೊಂದು ಉದ್ಯಾನವನದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನಲ್ಲಿ ಯೋಗ ಪ್ರಿಯರು ಯೋಗ ಪರಿಶ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಾಸನಲ್ಲಿ ವಿಶೇಷವಾಗಿ ನಮ್ಮ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲೂ ಕೂಡ ವಾರಕ್ಕೊಮ್ಮೆ ಅಥವಾ 2 ಬಾರಿ ಏನಾದರೂ ಪಠ್ಯದಲ್ಲೂ ಕೂಡ ಸೇರಿಸಬೇಕು ಯೋಗನ ಅಂತ ಹೇಳ್ತಾ, ಈಗಾಗಲೇ ಯೋಗದ ವಿಚಾರದಲ್ಲಿ ಏನು ನಮ್ಮ ಮನಸ್ಸಿಗೆ ಯೋಗ ಮಾಡೋಂಥದ್ರಲ್ಲಿ ಏನು ಅರ್ಥ, ನಮ್ಮ ಏನು ಮನಸ್ಸಿಗೆ ಕೂಡ ಮತ್ತು ನಮ್ಮ ದೇಹಕ್ಕೆ ಕೂಡ ಏನು ಒಂದು ಹಗುರವಾದಂಥ ಒಂದು ಉತ್ತಮವಾದಂಥ ಜೀವನವನ್ನು ಕೂಡ ನಾವು ನಡೆಸ್ಬೋದು ಅಂತ ಬಹಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ಎಲ್ಲ ಸವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಯೋಗ ಪ್ರಿಯರಿಗೂ ಈ ಒಂದು ಸಂದರ್ಭದಲ್ಲಿ ಯೋಗ ದಿನಾಚರಣೆ ವಿಶೇಷವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಕೂಡ ಕೋರ್ತಾ, ಈಗಾಗಲೇ ಸ್ವಚ್ಛ ಹಾಸನದ ವಿಚಾರವಾಗಿ ಏನು ನಮ್ಮ ನಗರವನ್ನು ಸ್ವಚ್ಛತೆ ಅಂತ ಇಡಬೇಕು ಕೂಡ ನಮ್ಮ MP ಅವರು ಹೇಳಿದ್ದಾರೆ. ನಾನು ಕೂಡ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ನಗರಸಭೆ ಕಮಿಷನರ್ಗೂ ಕೂಡ ಹೇಳಿದ್ದೀನಿ. ಈಗಾಗಲೇ ಮುಂದಿನ ವಾರದಲ್ಲಿ ಮುಂದಿನ 1ನೇ ತಾರೀಕಿಂದ ಏನು ಪ್ಲಾಸ್ಟಿಕ್ನ ಒಂದು ವಿಚಾರವಾಗಿ ಹಾಸನದಲ್ಲಿ ಮಿತವಾಗಿ ಏನು ಒಂದು ಇದನ್ನು ಕೂಡ ಏನು ರೇಟ್ನ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ನ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒಂದು ತಿಳಿವಳಿಕೆ ಹೇಳಿ ನಮ್ಮ ಪ್ಲಾಸ್ಟಿಕ್ನ ಉಪಯೋಗವನ್ನು ಈ ಕೂಡಲೇ ನಾವು ಹಾಸನಲ್ಲಿ ಕೂಡಲೇ ನಿಲ್ಲಿಸಬೇಕು. ಸ್ವಚ್ಛತೆ ಎಲ್ಲ ಒಂದು ಕಡೆ ಹಿಂದೆ ಉಳಿದ್ವಿ ನಮ್ಮ ಹಾಸನ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹಾಸನ ಮೊದಲನೇ ಒಂದು ಸ್ಥಾನಕ್ಕೆ ತಗೊಂಡೋಗ್ಬೇಕು ಸ್ವಚ್ಛತೆಯಲ್ಲಿ ಅಂತ ಮತ್ತೊಮ್ಮೆ ತಾವೆಲ್ಲ ಸಾರ್ವಜನಿಕರು ಕೂಡ ಮನವಿಯನ್ನು ಮಾಡ್ತಾ ತಮ್ಮೆಲ್ಲರೂ ಕೂಡ ಏನು ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಮಾತನಾಡಿ, ನಾನು ಕೂಡ ಮೊದಲು ಯೋಗವನ್ನು ಮಾಡುತ್ತಿದ್ದು, ಈಗ ಕೆಲಸದ ಒತ್ತಡದಲ್ಲಿ ಸಾಧ್ಯವಾಗುತ್ತಿಲ್ಲ. ಯೋಗದಿಂದ ಹೊರಗೆ ಉಳಿದರೆ ನೀರಿನಿಂದ ಮೀನನ್ನು ಹೊರಗೆ ತೆಗೆದು ಹಾಕಿದಂತೆ ಎಂದು ಉದಾಹರಣೆ ಹೇಳಿದರು. ಯೋಗದಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಅಳವಡಿಸಿಕೊಳ್ಳುತ್ತಿದ್ದಾರೆ. ಯೋಗ ಎಂಬುದು ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಎಲ್ಲರಿಗೂ ಸೇರಿದೆ ಎಂದು ಕಿವಿಮಾತು ಹೇಳಿದರು. ಯಾಕೆಂದ್ರೆ ಯೋಗದಿಂದ ಹೊರಗಡೆ ಉಳಿದ್ರೆ ನೀರಿನಿಂದ ಮೀನನ್ನ ತೆಗೆದಾಕ್ದಂಗೆ ತಮಗೆ ಗೊತ್ತಿದೆ. ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಯೋಗ ಮಾಡಿ ಅಂದ್ರೆ ಸೌಂದರ್ಯ ವೃದ್ಧಿಸುತ್ತೆ ಅಂತಂದು ಹೇಳಿದ್ರೆ ಯೋಗ ಮಾಡ್ತಾರೆ ಅಲ್ವಾ. ಈಸಿ ಮೆಥಡ್. ಹೆಣ್ಮಕ್ಳನ್ನ ಸೆಳಿಬೇಕು ಅಂದ್ರೆ ಏನು ತುಂಬಾ ಇದು ಆಕರ್ಷಕವಾದಂತಹ ಮಾತು ಅಂತಂದ್ರೆ, ನೋಡಮ್ಮ ಚೆನ್ನಾಗಿ ಯೋಗ ಮಾಡಿದ್ರೆ ನಿನ್ನ ಸೌಂದರ್ಯ ವೃದ್ಧಿಸುತ್ತೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ನಮ್ಮ ಹೈಸ್ಕೂಲ್ ಆಗಿರ್ಬೋದು, ಯಾರ್ಯಾರು ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಅವರು ಯೋಗ ಮಾಡ್ತಾರೆ. ಆಮೇಲೆ ಈಗ ಒಂದು ಮಾತು ಹೇಳಿದ್ರು, ಯೋಗ ಮಾಡೋದ್ರಲ್ಲಿ ಜಾಸ್ತಿ ಹೆಣ್ಮಕ್ಳು ಭಾಗವಹಿಸಿಕೆ ಜಾಸ್ತಿ ಇದೆ ಅಂತಂದ್ಬಿಟ್ಟು ಹೇಳಿದ್ರು. ಬರೀ ಹೆಣ್ಮಕ್ಳಿಗೆಲ್ಲ, ಇದು ಎಲ್ಲರಿಗೆ ನಾವು ಆಚರಣೆ ಮಾಡ್ಕೊಳ್ತಾ ಇದೀವಿ. ಈ ಒಂದು ಯೋಗ ದಿನಾಚರಣೆಯ ಒಂದು ಘೋಷವಾಕ್ಯ ಏನು ಅಂತಂದ್ರೆ, ಯೋಗ ಫಾರ್ ಸೆಲ್ಫ್ ಅಂಡ್ ಯೋಗ ಫಾರ್ ಸೊಸೈಟಿ. ನಮ್ಗೆ ಮತ್ತೆ ಸಮಾಜಕ್ಕೆ. ನಾವು ಯಾವಾಗಲೂ ನಮ್ದಷ್ಟೇ ಯೋಚನೆ ಮಾಡ್ತಿರ್ತೀವಿ, ನಮ್ಮ ಮೂಲಕ ಸಮಾಜಕ್ಕೆ ಏನು ಒಳ್ಳೆಯದನ್ನ ಒಳಿತನ್ನ ಅದನ್ನೇ ಈ ನಿಜವಾದ ಯೋಗ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ.ಆರ್. ಪೂರ್ಣಿಮಾ ಮಾತನಾಡಿ, ಯೋಗವನ್ನು ಜೀವನದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶ್ವದಲ್ಲಿ ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದೇವೆ. ಈ ಯೋಗವು ವರ್ಷಕ್ಕೆ 1 ಬಾರಿ ಮಾತ್ರ ಸೀಮಿತವಾಗದೆ ದಿನನಿತ್ಯದ ಜೀವನದ ಅಂಗವಾಗಿ ಈ ಯೋಗವನ್ನು ಮುಂದುವರಿಸಿಕೊಂಡು ನಿಮ್ಮ ಶರೀರದ ಸ್ವಾಸ್ಥ್ಯವನ್ನು, ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಬಹಳ ಅನುಕೂಲವಾಗಿದೆ. ಈ ಯೋಗವನ್ನು ಎಲ್ಲರೂ ಜೀವನದ ಅಂಗವಾಗಿ ಪರಿಗಣಿಸಿ ದಿನನಿತ್ಯವೂ ಕೂಡ ಅಭ್ಯಾಸ ಮಾಡಿ ಎಂದು ಕರೆ ನೀಡಿದ್ದಲ್ಲದೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಇದೇ ವೇಳೆ ಕೋರಿದರು. ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶ್ವದಲ್ಲಿ ಯೋಗದ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದೇವೆ. ಇದು ಬರೀ ಇವತ್ತಿಗೆ ಮಾತ್ರ ಸೀಮಿತವಾಗದೆ ದಿನನಿತ್ಯದ ನಮ್ಮ ಜೀವನದ ಅಂಗವಾಗಿ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ನಿಮ್ಮ ದೇಹದ ಶರೀರದ ಸ್ವಾಸ್ಥ್ಯವನ್ನ, ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿದೆ. ಇದನ್ನು ನೀವು ದಿನನಿತ್ಯದ ಒಂದು
ಕಾರ್ಯಕ್ರಮ ನಿಮ್ಮ ಜೀವನದ ಅಂಗವಾಗಿ ಪರಿಗಣಿಸಿ ದಿನನಿತ್ಯವೂ ಅಭ್ಯಾಸ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಎಲ್ಲರಿಗೂ ಕೂಡ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ತಹಸೀಲ್ದಾರ್ ಶ್ವೇತಾ ಎನ್ ರವೀಂದ್ರ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೋಸೆಬ್ಯಾರಿ, ಸಂಚಾಲಕ ಬಿಎಂ ಲಕ್ಷ್ಮೀಕಾಂತ್, ಡಾಕ್ಟರ್ ಜಿಎಸ್ ರವೀಂದ್ರ, ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆ ಹಾಗೂ ಮಹಾವಿದ್ಯಾಲಯದ ಡಾಕ್ಟರ್ ಗುರುಬಸವರಾಜು, ನರಸಿಂಹ ಎನ್ ರಾವ್, ಶೈಲಜಾ, ಪತಂಜಲಿ ಯೋಗ ಪರಿವಾರದ ಶೇಷಪ್ಪ, ಗಿರೀಶ್ ಉಪಸ್ಥಿತರಿದ್ದರು. ಯಸಳೂರು ಹೋಬಳಿಯ ಬಾಳಕೆರೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಮೃತಪಟ್ಟ ಅಂಬಾರಿ ಅರ್ಜುನ ಸಮಾಧಿ ಬಳಿ ಜುಲೈ ಮೊದಲ ವಾರದಲ್ಲಿ ಸ್ಮಾರಕಕ್ಕೆ ಸರ್ಕಾರದ ವತಿಯಿಂದ ಶಂಕುಸ್ಥಾಪನೆ ಮಾಡಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಹೋದ ವರ್ಷ 4ನೇ ಡಿಸೆಂಬರ್ನಲ್ಲಿ ಏನೊಂದು ನಮ್ಮ ಹೆಮ್ಮೆಯ ಅರ್ಜುನ್ ಆನೆ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಂಥ ಸಂದರ್ಭದಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಇವತ್ತು ಒಂದು ಅರ್ಜುನ್ ಆನೆಗೆ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಬೆಳ್ಳೆಯಲ್ಲೂ ಅರ್ಜುನ್ ಆನೆಯ ಆವಾಸ್ಥಾನ ಏನಿದೆ ಅಲ್ಲಿಂದ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಸ್ಮಾರಕದ ವಿನ್ಯಾಸ ಎಲ್ಲ ತಯಾರಾಗಿದೆ. ಮುಂದಿನ ವಾರ ಜುಲೈ 1ನೇ ವಾರದಲ್ಲಿ ನಾವೆಲ್ಲ ಸೇರಿ ಅರ್ಜುನ್ ಏನು 8 ಸಲ ಅಂಬಾರಿ ಹೊತ್ತು ಇಡೀ ರಾಜ್ಯದ ಜನರ ಗಮನ ಸೆಳೆದಂಥ ನಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಅರ್ಜುನ್ ಆನೆ ಒಂದು ನೆನಪಿಗಾಗಿ ಸ್ಮರಣೆಗಾಗಿ ಈ ಸ್ಮಾರಕ. ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮುಖಾಂತರ ಮಕ್ಕಳ ಮನೆ ಶಾಲೆಗಳಿಗೆ ಶಾಸಕ ಎ ಮಂಜು ಚಾಲನೆ ನೀಡಿದರು. ಪಟ್ಟಣದ ಕೋಟೆ ಪ್ರಾಥಮಿಕ ಪಾಠ ಶಾಲೆಯಲ್ಲಿ ಮಕ್ಕಳ ಮನೆ ಎಂಬ ಪರಿಕಲ್ಪನೆಯ ಎಲ್ಕೆಜಿ ಮತ್ತು ಯುಕೆಜಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಮಾತನಾಡಿದ ಶಾಸಕ ಎ ಮಂಜು, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳ ಮನೆ ಎಂಬ ವಿನೂತನವಾದ ಫ್ರೀ-ಕೆಜಿ ಶಾಲೆಯನ್ನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭಿಸುವ ಮೂಲಕ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸುವ ಸದುದ್ದೇಶದಿಂದ ಉತ್ತಮ ಇಂಗ್ಲಿಷ್ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಜೊತೆಗೆ ಮಕ್ಕಳಿಗೆ ಉತ್ತಮವಾದ ಆಂಗ್ಲ ಭಾಷೆಯ ಪುಸ್ತಕಗಳು, ಆಟೋಪಕರಣಗಳು ಜೊತೆಗೆ ಶಾಲೆಯ ಕೊಠಡಿಗಳಿಗೆ ಗೊಂಬೆಗಳ ಚಿತ್ರಗಳ ಮೂಲಕ ಪುಟ್ಟ ಹೃದಯ ಮಕ್ಕಳಿಗೆ ಕಲಿಕೆಯ ಆಸಕ್ತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಪಟ್ಟಣದ ಕೋಟೆ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದಿತ್ತು. ಶಾಲೆ ಮೂಲಕ ಮಕ್ಕಳ ಮನೆ ಶಾಲೆ ಉದ್ಘಾಟಿಸಲಾಗುತ್ತಿದೆ. ಶಾಸಕನಾಗಿ ಮೊದಲನೆಯ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯ ಒತ್ತು ನೀಡುತ್ತಿದ್ದು, ಶಾಸಕ ಸ್ಥಾನಕ್ಕೆ ನೀಡುತ್ತಿರುವ ಸಂಬಳವನ್ನು ಮಕ್ಕಳ ಮನೆ ಶಾಲೆ ಅಭಿವೃದ್ಧಿಗೆ ಮೀಸಲಾಗಿರಿಸಿದ್ದು, ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಶಾಲೆ ಸಮವಸ್ತ್ರ ಹಾಗೂ ಕಲಿಕೆ ಅವಶ್ಯಕವಾಗಿರುವ ಎಲ್ಲ ಉಪಕರಣಗಳನ್ನು ಒದಗಿಸಲಾಗುವುದು ಎಂದು ನುಡಿದರು. ಇವತ್ತು ನನ್ನ ಜೀವನದ ಒಂದು ಪುಣ್ಯ ದಿನ. ನಾನು ಓದಂಥ ಶಾಲೆಯಲ್ಲಿ ಮಕ್ಕಳ ಶಾಲೆಯನ್ನು ತೆರೆತಕ್ಕಂಥ ಸೌಭಾಗ್ಯ ನನಗೆ ಮತ್ತು ನನ್ನ ಧರ್ಮಪತ್ನಿಗೆ ಸಿಕ್ಕಿರುವಂಥ ಅವಕಾಶ. ಹಳೆಯ ವಿದ್ಯಾರ್ಥಿಗಳು ನಾವು ಸೇರಿ ಮತ್ತು ತಾಲೂಕಿನ ಅಧಿಕಾರಿಗಳ ಸಹಕಾರದಿಂದ ಇವತ್ತು 12 ಪಂಚಾಯತಿನಲ್ಲಿ ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಪ್ರೀ ಸ್ಕೂಲ್ ಅಂತೇಳಿ LKG ಮತ್ತು UKG ಈ ಮಕ್ಕಳಿಗೆ ಕಾನ್ವೆಂಟಲ್ಲಿ ಯಾವ ರೀತಿಯಾದಂಥ ಸೌಕರ್ಯಗಳನ್ನು ಕೊಡ್ತಾಯಿದ್ರು, ಅದೇ ಸೌಕರ್ಯಗಳನ್ನು ನಮ್ಮ ಬಡ ಮಕ್ಕಳಿಗೆ ಇಲ್ಲಿ ಕೊಡ್ತಕ್ಕಂಥದ್ದು ಆಗಬೇಕು ಅಂತೇಳಿ ನಾವು ಅಧಿಕಾರಿಗಳು ಹಳೆ ವಿದ್ಯಾರ್ಥಿಗಳು ಮಾತಾಡಿ ಪ್ರಾರಂಭ ಮಾಡಿದ್ವಿ. ಬಹುಶಃ ಇದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಶುಭವನ್ನು ಕೋರ್ತಾ, ಅವ್ರಿಗೆ ಕಾನ್ವೆಂಟಲ್ಲಿ ಏನು ಫೆಸಿಲಿಟೀಸ್ ಕೊಟ್ಟರು ಅದೇ ಫೆಸಿಲಿಟೀಸ್ ಇಲ್ಲಿ ಕೊಡ್ತಕ್ಕಂಥದ್ದಾಗಬೇಕು. ಮತ್ತು ಆ ಮಕ್ಕಳು ಯಾವುದೇ ಅಂತ ವಿದ್ಯೆಯ ವಂಚಿತರಾಗಬಾರ್ದು. ಯಾಕೆಂದರೆ ನಾನು ಈ ಶಾಲೆಯಿಂದ ಓದಿ ಇಲ್ಲಿಗಿಂತ ಬಂದಿರತಕ್ಕಂಥದ್ದಕ್ಕೆ ನಾನೇ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಅಧಿಕಾರಿ ವರ್ಗದವರಿಗೆ, ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದವರಿಗೆ, ಟೀಚರ್ಸ್ಗಳಿಗೆ ಇದು ಪಾರದರ್ಶಕವಾಗಿರ್ತದೆ. ನಮ್ಮ ಹೆಡ್ ಮಾಸ್ಟ್ರು ಮತ್ತು ಹಳೆಯ ವಿದ್ಯಾರ್ಥಿಯ ಅಧ್ಯಕ್ಷರು ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅವ್ರಿಗೆ ಆಗಬೇಕು. ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನಿದೆ ಅದು ನಮ್ಮ ಕೈಲಾದಂಥ ಸಹಕಾರವನ್ನು ನಾವು ಅವರು ಸೇರಿ ನಾವು ಮಾಡ್ತೀವಿ. ವಿತ್ ಯೂನಿಫಾರ್ಮ್ ಇದೆಲ್ಲ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ವಾರ ಆದಮೇಲೆ ಯೂನಿಫಾರ್ಮ್ ಕೂಡ ಹೊಲಿಗೆ ಆಗ್ತಾ ಇದೆ, ಅದನ್ನು ಕೊಡ್ತಕ್ಕಂಥದ್ದಾಗ್ತದೆ. ಇದಕ್ಕೆ ಪತ್ರಕರ್ತರು ನನಗೆ ಖುಷಿ ಏನು ಅಂದರೆ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾವು ಮಾಡಿರ್ತಕ್ಕಂಥದ್ದು ಯಾವ ಶಾಸಕರು ಪ್ರಾರಂಭ ಮಾಡಿಲ್ಲ. ನಾನು ಇದ್ರ ಮುಖಾಂತರ ಮನವಿ ಮಾಡೋದಿಷ್ಟೇ, ಶಾಸಕರುಗಳು ಆ ಕ್ಷೇತ್ರದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಆಗಬೇಕು. ನಮ್ಮ ಮಕ್ಕಳು ಕನ್ನಡ ಶಾಲೆ ಉಳಿಬೇಕು. ಅದಕ್ಕೆ ನಮ್ಮ ಮಕ್ಕಳಿಗೆ ವಿದ್ಯೆ ವಂಚಿತರಾಗದಂಗೆ ಮುಂದೆ ಹೋಗ್ತಕ್ಕಂಥದಕ್ಕೆ ಅವಕಾಶ ಆಗೋದಕ್ಕೆ ವಿದ್ಯೆನ ಕೊಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.
ಕಾರ್ಯಕ್ರಮದಲ್ಲಿ ಬಿಇಒ ದೇವರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್, ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್, ಮಾಜಿ ಪಂಚಾಯಿತಿ ಸದಸ್ಯ ಎನ್ ರವಿಕುಮಾರ್ ಹಾಜರಿದ್ದರು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, ಬೆಂಗಳೂರು. Physics faculty, 30 years experience. 80% of students are getting medical seats from my academy. It is possible with experienced faculty. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ನು DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would like. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯಿತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯಿತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. Celebrating the brides of now. Kahani, Bridal Stories by Bhima.
ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮನಸ್ಸು ಮತ್ತು ದೇಹಕ್ಕೆ ಚೈತನ್ಯ ಕೊಡುವ ಸಾಮರ್ಥ್ಯ ಏನಾದರೂ ಇದೆ ಅಂದರೆ ಅದು ಯೋಗಕ್ಕೆ ಮಾತ್ರ ಎಂದು ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಹೇಳಿದರು. ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತ, ನಿಮನ್ಸ್ ಬೆಂಗಳೂರು, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪುರಸಭೆ, ಶ್ರೀ ಚನ್ನಕೇಶವ ಸ್ವಾಮಿ ಆಡಳಿತ ಮಂಡಳಿ, ಪತಂಜಲಿ ಯೋಗ ಕೇಂದ್ರ, ಶ್ರೀ ರಾಘವೇಂದ್ರ ಯೋಗ ಕೇಂದ್ರ ಇವರ ಆಶ್ರಯದಲ್ಲಿ 10ನೇ ವರ್ಷದ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಮನುಷ್ಯ ಸದಾಕಾಲ ಒತ್ತಡದಲ್ಲಿರುತ್ತಾನೆ. ಒತ್ತಡದಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಂತರ ಮನುಷ್ಯನ ಆಯುಷ್ಯ ಕುಗ್ಗುವ ಸಂಭವ ಹೆಚ್ಚು. ಆದ್ದರಿಂದ ಮನುಷ್ಯ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಕುಟುಂಬದಲ್ಲೂ ಸಂತೋಷದಿಂದ ಬಾಳಬಹುದು. ಒತ್ತಡ ಹೆಚ್ಚಾದಂತೆ ಕೋಪ ಜಾಸ್ತಿಯಾಗುತ್ತದೆ. ಅದು ವ್ಯಾಜ್ಯಕ್ಕೂ ತಿರುಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತುವ ಕೆಲಸ ಮಾಡಿಸುತ್ತದೆ. ಮನುಷ್ಯ ಮನಸ್ಸು ಮತ್ತು ದೇಹಕ್ಕೆ ಚೈತನ್ಯ ನೀಡುವ ಏಕೈಕ ಮದ್ದು ಯೋಗ ಎಂದು ಹೇಳಿದರು. ನಾವು ಪ್ರತಿ ಬಾರಿಯೂ ಒತ್ತಡದಿಂದ ಜೀವನ ಸಾಗಿಸ್ತಾ ಇದ್ದೀವಿ. ಮಾನಸಿಕವಾಗಿ ಇರ್ಬೋದು, ದೈಹಿಕವಾಗಿ ಇರ್ಬೋದು. ದೈಹಿಕವಾಗಿ ನಾವೇನಾರ ಸುಸ್ತಾದರೆ ಸ್ವಲ್ಪ ಮಲಗಿದ್ರೆ ಆ ದೈಹಿಕ ಶ್ರಮ ಸುಸ್ತು ಹೋಗುತ್ತೆ. ಆದರೆ ಮಾನಸಿಕವಾಗಿ ನಾವು ಸುಸ್ತುಕೊಂಡಾಗ ಏನು ಮಾಡಬೇಕು? ನಿದ್ದೆ ಮಾಡಿದ್ರೂ ಹೋಗಲ್ಲ, ಏನು ಮಾಡಿದ್ರೂ ಹೋಗಲ್ಲ. ಅದಕ್ಕೆ ಮದ್ದು ಯೋಗ. ನನ್ನ ಪ್ರಕಾರ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಈ ಯೋಗ ಒಂದು ರೀತಿ ಔಷಧಿ ಇದ್ದಂಗೆ ವಿರುದ್ಧ ಹೋರಾಡುತ್ತೆ. ಮತ್ತೆ ನಾವಿವತ್ತು ನೋಡ್ತಾ ಇರ್ಬೋದು, ಕೋಪ ಮತ್ತು ತಾಳ್ಮೆ ಎರಡೂ ನಮ್ಮಲ್ಲಿ ಜಾಸ್ತಿ ಇದೆ, ಎರಡೂ ಕಡಿಮೆ ಆಗ್ತಿಲ್ಲ. ಇದರಿಂದನೇ ಇವತ್ತು ಎಷ್ಟೋ ಸಂಸಾರಗಳು ಹಾಳಾಗ್ತಿದ್ದಾವೆ, ನಮ್ಮ ನ್ಯಾಯಾಲಯದಲ್ಲಿ ವ್ಯಾಜ್ಯನೂ ಜಾಸ್ತಿ ಬರ್ತಿದ್ದಾವೆ. ಹಾಗಾಗಿ ನಾನೆಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ, ಅಟ್ಲೀಸ್ಟ್ ದಿನಕ್ಕೆ ಒಂದು 10 ನಿಮಿಷನಾರ ಯೋಗ ಮಾಡೋದನ್ನ ಅಭ್ಯಾಸ ರೂಢಿ ಮಾಡ್ಕೊ. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಸಾವಿರಾರು ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಯೋಗವನ್ನು ಸಾಧು ಸಂತರು, ಸಾಧಕರು ಸಾಧನೆಯನ್ನು ಮಾಡಿದ್ದು ಜಗತ್ತಿಗೆ ಯೋಗವನ್ನು ಪರಿಚಯಿಸಿದ್ದ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ. ಜೂನ್ 21ರಂದು ಪ್ರಥಮ ಬಾರಿಗೆ ಯೋಗ ದಿನಾಚರಣೆಯನ್ನು ಆಚರಿಸಿದ್ದು ನಮ್ಮ ದೇಶದಲ್ಲೇ. ಅದು ನಮ್ಮ ನಾಯಕರಾದ ಹೆಮ್ಮೆಯ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಸಲ್ಲುತ್ತದೆ. ಅಂದಿನಿಂದ ಇಂದಿನವರೆಗೆ ಜೂನ್ 21ರಂದು ದೇಶದ ನಾನಾ ಮೂಲೆಗಳಲ್ಲಿ ಯೋಗವನ್ನು ಮಾಡುತ್ತಾರೆ. ಮಕ್ಕಳು ಯೋಗ ಮಾಡುವುದರಿಂದ ಆರೋಗ್ಯದ ವೃದ್ಧಿಯಾಗುತ್ತದೆ. ಯೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಶಿಕ್ಷಕರು, ಪೋಷಕರು ಮಾಡಬೇಕು ಎಂದು ಹೇಳಿದರು. ಯೋಗವನ್ನು ಮಾಡ್ತಾ ಆಗ್ತಾ ಇತ್ತು. ಆದರೆ ನಮ್ಮ ದೇಶದಲ್ಲ, ಇವತ್ತು ಜೂನ್ 2015 ಜೂನ್ 21ನೇ ತಾರೀಕು ಇಡೀ ದೇಶಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಣೆ ಆಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಆಗ್ತಾ ಇದೆ. ಇದು ಬಹುಶಃ ಯಾವುದೇ ಆರೋಗ್ಯಕ್ಕೆ ಬಂಡವಾಳ ಬೇಡ, ಬಂಡವಾಳ ಇಲ್ಲದಲ್ಲೇ ಒಂದೇ ಒಂದು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ದೃಢ ಸಂಕಲ್ಪವನ್ನು ಕೊಡ್ತಕ್ಕಂಥದ್ದು, ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಏಕತೆಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ದೇಹದಲ್ಲಿ ಯಾವ್ದಾರ ಒಂದು ಶಕ್ತಿ ಅಂದರೆ ಅದು ಯೋಗ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗ್ತದೆ. ತಾಲೂಕು ದಂಡಾಧಿಕಾರಿ ಎಂ ಮಮತಾ ಮಾತನಾಡಿ, ಬಂಡವಾಳವಿಲ್ಲದೆ ಮನೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇರುವ ಏಕೈಕ ಮಾರ್ಗವೆಂದರೆ ಅದು ಯೋಗ. ಮನುಷ್ಯ ಒತ್ತಡದಲ್ಲಿರುತ್ತಾನೆ. ಅದನ್ನು ಕಡಿಮೆ ಮಾಡಿಕೊಂಡರೆ ಆಯಸ್ಸು ಜಾಸ್ತಿಯಾಗುತ್ತದೆ, ಕುಟುಂಬವು ಸಂತಸದಿಂದಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಯೋಗ ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು. ಪ್ರಪಂಚದಾದ್ಯಂತ ಭಾರತೀಯರು ನೀಡಿರುವಂತಹ ಕೊಡುಗೆಯಾದಂತಹ ಯೋಗವನ್ನು ಎಲ್ಲರೂ ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ. ಇದೊಂದು ದೈಹಿಕ
ಮಾನಸಿಕ ಹಾಗೂ ಪ್ರಾಕೃತಿಕ ಈ ಮೂರು ಅಂಶಗಳನ್ನು ಸಮ್ಮಿಲನ ಆದಂತಹ ಒಂದು ಸಾಧನ ಅಭ್ಯಾಸ ಅಂತ ಹೇಳಿದ್ರೆ ಅದನ್ನು ಯೋಗ ಅಂತ ನಾವು ಹೇಳ್ಬೋದು. ಇಡೀ ಪ್ರಪಂಚಕ್ಕೆ ಭಾರತೀಯರು ನೀಡಿರುವಂತಹ ಒಂದು ಅಮೂಲ್ಯವಾದ ಕೊಡುಗೆ. ಈ ಅಭ್ಯಾಸ ಏನಿದೆ ಅದನ್ನು ನೀವು ಎಲ್ಲರೂ ಕೂಡ ಅಭ್ಯಾಸ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋಣ. ಅದರಲ್ಲೂ ಕೂಡ ಯುವ ಜನತೆಗೆ, ಮಹಿಳೆಯರಿಗೆ ಯೋಗದ ಅವಶ್ಯಕತೆ ತುಂಬ ಇದೆ. ನಾವಿದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಈ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಕೇವಲ ಭಾರತೀಯರು ನಮ್ಮ ಸಂಪ್ರದಾಯ ಆಸ್ತಿ ಏನು ಕೊಟ್ಟಿದ್ದಾರೆ, ಸಾಂಸ್ಕೃತಿಕ ಆಸ್ತಿ ಏನು ಕೊಟ್ಟಿದ್ದಾರೆ, ಈ ಸಾಂಸ್ಕೃತಿಕ ಆಸ್ತಿನ ಮುಂದುವರಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಯೋಗನ ಪ್ರತಿದಿನ ಅಭ್ಯಾಸ ಮಾಡಬೇಕು. ಯೋಗ ದಿನಾಚರಣೆಗೆ ವಿವಿಧ ಶಾಲೆಯ ಮಕ್ಕಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್, ನಮನ್ ನಿಮಾನ್ಸ್ ನವೀನ್ ಕುಮಾರ್, ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ವಿವಿಧ ಇಲಾಖೆ ಅಧಿಕಾರಿಗಳು, ಪುರಸಭೆ ನೌಕರರು, ಯೋಗ ಕೇಂದ್ರದ ಯೋಗಾಪಟುಗಳು, ಸಾರ್ವಜನಿಕರು ಹಾಜರಿದ್ದರು. ಸಂಜೀವಿನಿ ಆಸ್ಪತ್ರೆ ಆವರಣದಲ್ಲಿ ಜೂನ್ 23ರಿಂದ 24ರವರೆಗೂ 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಹಾಗೂ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ಎಚ್.ಪಿ. ಸ್ವರೂಪ್ ಹೇಳಿದರು. ಸಂಜೀವಿನಿ ಆಸ್ಪತ್ರೆಯ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೈಕ್ರೋ ಲ್ಯಾಬ್ಸ್ ಪ್ರಾಯೋಜಕತ್ವದಲ್ಲಿ ರೋಟರಿ ಕ್ಲಬ್ ಹಾಸನ ಹೊಯ್ಸಳ, ರೋಟರಿ ಕ್ಲಬ್ ಹಾಸನ ಟೈಗರ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯ ಸಮಿತಿ, ಜೈಪುರ್ ಸಹರಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಎನ್ಫಿಲ್ ಕ್ಲಬ್ ಆಫ್ ಹಾಸನ ಗೋಲ್ಡ್, ಯೂತ್ ಹ್ಯಾಂಡ್ ಫೌಂಡೇಶನ್, ಕನ್ನಡ ರಕ್ಷಣಾ ವೇದಿಕೆ, ಭಾರತ್ ಸೇವಾ ದಳ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 23, 24 ಹಾಗೂ 25ರಂದು 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಮುಂಗೈ ಬೃಹತ್ ಶಿಬಿರವನ್ನು ಏರ್ಪಡಿಸಲಾಗಿದೆ. ಮುಂಗೈ ಕೃತಕ ಕಾಲುಗಳು, ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳು ಉಚಿತವಾಗಿ ಕೊಡಲಾಗುವುದು ಎಂದರು. ಸಹಕಾರಿ ಆಸ್ಪತ್ರೆ ಮತ್ತು ನಮ್ಮ ನರ್ಸಿಂಗ್ ಕಾಲೇಜ್ ಇವತ್ತು ಒಂದು ಮೈಕ್ರೋ ಲ್ಯಾಬ್ಸ್ ಅಂತ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಒಂದು ಪ್ರಾಯೋಜಕತ್ವದಲ್ಲಿ ತಮಗೆಲ್ಲರೂ ಗೊತ್ತಿರೋ ಹಿಂದೆನೂ ಕೂಡ ಮೈಕ್ರೋ ಲ್ಯಾಬ್ಸ್ ಅಂತ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಹಿಂದೆ ನಾವು ನಮ್ಮ ದಿವಂಗತ HS ಪ್ರಕಾಶ್ ನಮ್ಮ ತಂದೆಯವರ ಅಂತ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರಿ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಎಲ್ಲ ಹಿರಿಯರು ಸೇರಿ ಎಲ್ಲ ಕಳೆದ ಸತಿ ಅಂತ ಒಂದು ಹೆಲ್ತ್ ಕ್ಯಾಂಪ್ನು ಕೂಡ ಮಾಡಿದ್ವಿ. ಅದೇ ರೀತಿ ಈ ಬಾರಿ ನಮ್ಮ ಮೈಕ್ರೋ ಲ್ಯಾಬ್ಸ್ ಅವರೊಂದು ಸಹಕಾರದೊಂದಿಗೆ ಇವತ್ತು ರೋಟರಿ ಕ್ಲಬ್ ಆಫ್ ಹೊಯ್ಸಳ, ರೋಟರಿ ಕ್ಲಬ್ ಆಫ್ ಟೈಗರ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು IFMR ಹಾಸನ ಮತ್ತು ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತ ಸಮಿತಿ ಜೈಪುರ್, ಸಹಾರಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಇನ್ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್, ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಭಾರತ ಸೇವಾ ದಳ ಹಾಸನ ಇವರ ಒಂದು ಸಹಕಾರದೊಂದಿಗೆ, ಅವರ ಒಂದು ಸಹಯೋಗದೊಂದಿಗೆ ಉಚಿತ ಕೃತಕ ಕಾಲು ಮತ್ತು ಕೈ ಜೋಡಣೆ ತಮ್ಗೆಲ್ಲರೂ ಕಳೆದ ವರ್ಷನೂ ಕೂಡ ರೋಟರಿ ಸಂಸ್ಥೆಯಿಂದ ಅವರು ಕೂಡ ಮಾಡಿದ್ರು. ಉಚಿತವಾಗಿ ಎಲ್ಲ ಒಂದು ಪೋಲಿಯೋ ಆಗಿರ್ಬೋದು ಮತ್ತು ಆಕ್ಸಿಡೆಂಟ್ ಇಂದ ಯಾವುದೇ ಕೂಡ ಒಂದು ಉಚಿತವಾಗಿ ಕೃತಕ ಕಾಲು ಮತ್ತು ಕೈ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ಇದೇ ವರ್ಷ ಕೂಡ ಅವರೆಲ್ಲ ಒಂದು ಸಹಯೋಗದೊಂದಿಗೆ ಅವರು ಕೂಡ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಅವಕಾಶನ ಎಲ್ಲರೂ ಕೂಡ ಹಾಸನ ಜನತೆ ಎಲ್ಲ ಕೂಡ ಹಾಸನ ಜಿಲ್ಲೆಯ ಮಟ್ಟದ ಒಂದು ಕಾರ್ಯಕ್ರಮ, ಹಾಸನದ ಜನತೆ ಇದನ್ನ ಉಪಯೋಗ ಪಡ್ಕೋಬೇಕು ಅಂತ ತಮ್ಮ ಮೂಲಕ ಕೂಡ ಮನವಿಯನ್ನು ಮಾಡ್ತಾ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ 23 ಮತ್ತು 24, 25 3 ದಿನ ಈ ಕಾರ್ಯಕ್ರಮ ಇರುತ್ತೆ. 23ಕ್ಕೆ ಎಲ್ಲ ನಮ್ಮ ರೋಟರಿ ಒಂದು ಸಹಕಾರದೊಂದಿಗೆ ಅವರು ಎಲ್ಲ ಭಾಗವಹಿಸಿರ್ತಾರೆ. ತಾವು ಎಲ್ಲ ಕೂಡ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಇಂಥ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ, ಎಷ್ಟೋ ಒಂದು ಹಣವನ್ನು ಖರ್ಚು ವೆಚ್ಚ ಆಗುತ್ತೆ ಇಂಥ ಒಂದು ಕೃತಕ ಕೈ ಮತ್ತು ಕಾಲು ಜೋಡಣೆಗೆ. ಬೆಂಗಳೂರಿಗೆ ಹೋಗಿ ಮಹಾವೀರ ಆಸ್ಪತ್ರೆಯಲ್ಲಿ ಮಾಡಿಸ್ಬೇಕಾದ್ರೆ ಇವತ್ತು ಅವರೇ ಎಲ್ಲ ಕೂಡ ಬಂದು ಇಲ್ಲಿ ನಮ್ಮ ಹಾಸನ ಬಂದು ಅವರೇ ಕೂಡ ಕೆಲಸ ಮಾಡಿಕೊಡುವಂತ ಕಾರ್ಯನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಉಪಾಧ್ಯಕ್ಷ HR ಸುರೇಶ್, ಖಜಾಂಚಿ HN ದೇವೇಗೌಡ, ಮಾಜಿ ಅಧ್ಯಕ್ಷ HJ ಗಣೇಶ್, ಕಾರ್ಯಾಧ್ಯಕ್ಷ D ಅರುಣ್ ಕುಮಾರ್, BG ಶ್ರೀಧರ್, BN ಜೈರಾಮ್, GS ವಿಮಲಾ, ರೋಟರಿ ಕ್ಲಬ್ ಹಾಸನ ಹೊಯ್ಸಳದ ಮೋಹನ್ ಉಪಸ್ಥಿತರಿದ್ದರು.
ಯೋಗ ಮತ್ತು ಪ್ರಾಣಾಯಾಮದ ನಿರಂತರ ಅಭ್ಯಾಸದಿಂದ ದೈಹಿಕ ಬಾಧೆ, ರಕ್ತದೊತ್ತಡ ಜೊತೆಗೆ ಇತರ ಕಾಯಿಲೆಗಳಿಂದ ಮುಕ್ತರಾಗುವುದರ ಜೊತೆಗೆ ವೈದ್ಯರಿಂದ ದೂರವಿರಬಹುದು. ನಿತ್ಯ ಯೋಗಾಸನ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾದಾಗ ಮಾತ್ರ ಶಾಶ್ವತ ಪ್ರತಿಫಲ ದೊರೆಯುತ್ತದೆ. ನಿತ್ಯ ಆಸಕ್ತಿಯಿಂದ ಅಭ್ಯಾಸ ಮಾಡಿದರೆ ಯೋಗ ಎಲ್ಲರಿಗೂ ಸಿದ್ಧಿಸುತ್ತದೆ. ಯೋಗ ಕಲಿತವರೇ, ಯೋಗ ಒಲಿದವರೇ ಭಾಗ್ಯವಂತರು. ಯೋಗವನ್ನು ಎಲ್ಲರೂ ಒಲಿಸಿಕೊಳ್ಳಬಹುದು. ನಿತ್ಯ ಯೋಗ ಮಾಡುವವರ ಆರೋಗ್ಯ ಉತ್ತಮವಾಗಿರುತ್ತದೆ. ಆರೋಗ್ಯ ಚೆನ್ನಾಗಿರುವವರೆಲ್ಲ ಭಾಗ್ಯವಂತರು ಎನಿಸಿಕೊಳ್ಳುತ್ತಾರೆ ಎಂದು ತಿಳಿಸಿದರಲ್ಲದೆ, ದೇಹದ ಹಾಗೂ ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಸನ ಅತ್ಯಂತ ಪರಿಣಾಮಕಾರಿ. ಪತಂಜಲಿ ಯೋಗಕೂಟದಲ್ಲಿ ಕಳೆದ 25 ವರ್ಷಗಳ ಹಿಂದೆ ಯೋಗಾಸನ ಮಾಡಲು ಪ್ರಾರಂಭಿಸಿ 70 ವರ್ಷ 80 ವರ್ಷ ದಾಟಿದವರು ಕೂಡ ಇಂದಿಗೂ ಯೋಗಾಸನ ಮಾಡುತ್ತಿದ್ದಾರೆ. ದಿನದ 24 ಗಂಟೆಯಲ್ಲಿ 1 ಗಂಟೆ ಯೋಗಾಭ್ಯಾಸ ಮಾಡುವ ಮನಸ್ಸಿದ್ದರೆ ಒತ್ತಡದ ಬದುಕಿನಿಂದ ಮುಕ್ತಿ ಮತ್ತು ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಸಹಕಾರಿಯಾಗುತ್ತದೆ. ಯೋಗದಿಂದ ಮನಸ್ಸು ಹಾಗೂ ದೇಹವನ್ನು ಹತೋಟಿಯಲ್ಲಿಟ್ಟು ಏಕಾಗ್ರತೆಯಿಂದ ಕಲಿಕೆ, ತನ್ಮಯತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯ. ಈ ಸಂದರ್ಭದಲ್ಲಿ ಪತಂಜಲಿ ಯೋಗಕೂಟದ ಅಧ್ಯಕ್ಷರಾದ ಎಚ್.ಎಸ್. ಲೋಕೇಶ್, ಕಾರ್ಯದರ್ಶಿ ವಾಸುದೇವ ಮೂರ್ತಿ, ಜಂಟಿ ಕಾರ್ಯದರ್ಶಿ ಎಚ್.ಕೆ. ನರಸಿಂಹ, ಹಿರಿಯರಾದ ಕರುಣಾಕರ, ಎಚ್.ಪಿ. ಸತ್ಯನಾರಾಯಣ ಶೆಟ್ಟಿ, ದಿನೇಶ್, ಹಾರ್ಡ್ವೇರ್ ಯೋಗಣ್ಣ, ಯೋಗ ಶಿಕ್ಷಕಿ ಪ್ರೇಮಾ ಮಂಜುನಾಥ್, ನಾರಾಯಣ್, ಶೈಲಜಾ, ಲಲಿತಾ ದಯಾನಂದ್, ಪ್ರಭಾ, ರೇಣುಕಾ, ಸುಜಾತ, ಪ್ರತಿಮಾ, ನೇತ್ರಾವತಿ, ಮಹೇಶ್ವರಿ ಹಾಜರಿದ್ದರು. ಹಾಸನ ತಾಲೂಕಿನ ಕೌಶಿಕ ಗ್ರಾಮದ ಸರ್ವೆ ನಂಬರ್ 328 ಮತ್ತು 329ರಲ್ಲಿ ಮಂಡಳಿಗೆ ಭೂಸ್ವಾಧೀನವಾಗಿರುವ ಗೋಮಾಳದ ಜಮೀನನ್ನು ಗ್ರಾಮಕ್ಕೆ ಬಿಟ್ಟುಕೊಡುವಂತೆ ಗ್ರಾಮಸ್ಥರು ನೂತನ ಮೆಗಾ ಡೈರಿ ಮುಂದೆ ರಸ್ತೆ ಮೇಲೆ ಗ್ರಾಮಸ್ಥರು ಕುಳಿತು ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ವೆ ನಂಬರ್ 328 ಹಾಗೂ 329ರಲ್ಲಿ ಒಟ್ಟು 71-23 ಎಕರೆ ಗೋಮಾಳದ ಜಮೀನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಲು ಭೂ ಸ್ವಾಧೀನವಾಗಿರುತ್ತದೆ. ಗೋಮಾಳದ ಜಾಗವನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡಿರುತ್ತೀರಿ. ನಿವೇಶನವನ್ನು ಪಡೆದ ಕೈಗಾರಿಕೆಗೆ ಉದ್ಯಮಿಗಳು ಗೋಮಾಳದ ಜಾಗದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ. ಈ ಗೋಮಾಳದಲ್ಲಿ ಊರಿನ ಎಲ್ಲ ದನಕರುಗಳು ಮೇಯುತ್ತಿದ್ದು, ಇದರಿಂದ ರೈತ ಕುಟುಂಬಗಳಿಗೆ ಅನುಕೂಲವಾಗುತ್ತಿದೆ. ಇದನ್ನು ಬಿಟ್ಟರೆ ಇನ್ಯಾವುದೇ ಗೋಮಾಳದ ಜಮೀನು ಇಲ್ಲದೆ ಇರುವುದರಿಂದ ನೂರಾರು ವರ್ಷಗಳಿಂದ ಊರಿನ ಅನುಕೂಲಕ್ಕಾಗಿ ಇರುವಂತಹ 71-23 ಎಕರೆ ಜಮೀನನ್ನು ಮೊದಲು ಇದ್ದ ಹಾಗೆ ಊರಿಗೆ ಬಿಟ್ಟುಕೊಡುವಂತೆ ಹಾಗೂ ಬಿಟ್ಟುಕೊಡದೆ ಪಕ್ಷದಲ್ಲಿ ಕಚೇರಿಯ ಮುಂದೆ ಬಂದು ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟವಾದಿ ಧರಣಿ ಮಾಡುವುದಾಗಿ ಎಚ್ಚರಿಸಿದರು. ಸರ್, ಈ ದಿನ ನಮ್ಮ ಕೌಶಿಕ ಗ್ರಾಮದ್ದು ನಾವು ಇದುವರೆಗೂ ನಾವು 2004ರಲ್ಲಿ ನಮ್ಮ ಸರ್ಕಾರಿ ಗೋಮಾಳವನ್ನ ಏನು ಸಂಪೂರ್ಣವಾಗಿ ನಮ್ಮ ಕೌಶಿಕ ಗ್ರಾಮಕ್ಕೆ ಸರ್ಕಾರಿ ಗೋಮಾಳ ಅಂತ ಇತ್ತು, ಈ ಜಾಗದಲ್ಲೇ ಇದ್ದದ್ದು. ಈ ಸಂಪೂರ್ಣವಾಗಿ ನಮ್ಗೆ 1 ಎಕರೆನೂ ಇಲ್ಲದೆ ಇರಂಗೆ KDB ಅವರು ಸರ್ಕಾರಿ ಗೋಮಾಳ ಸಂಪೂರ್ಣವಾಗಿ 71 ಎಕರೆ 23 ಕುಂಟೆ ಜಾಗ ಇದ್ದದನ್ನು ನಮ್ಗೆ ಯಾವ್ದನ್ನು ಬಿಡದಂಗೆ ಗ್ರಾಮಕ್ಕೆ ಒಂದು ಸವಲತ್ತು, ಯಾವುದೇ ಸವಲತ್ತಿಗಾಗಿ ಗ್ರಾಮ ಸವಲತ್ತಿಗೆ ಪಬ್ಲಿಕ್ಗೆ ಯಾವುದೇ ಒಂದು ಸವಲತ್ತಿಗಾದ್ರೂ ಯಾವ 1 ಎಕರೆನೂ ಬಿಡದಂಗೆ ಸಂಪೂರ್ಣವಾಗಿ ಇಲ್ಲಿ ಆಕ್ರಮಿಸಿಕೊಂಡಿದ್ರು. ಅದಕ್ಕಾಗಿ ನಾವು ಅದನ್ನ ಸಂಪೂರ್ಣ ನೀವು ಆಕ್ರಮಿಸಿಕೊಂಡಿದ್ರೆ ನಮಗೆ ನಮ್ಮ ಊರಿನ ಸವಲತ್ತಿಗೆ ಯಾವುದೂ ಇಲ್ಲ. ದಯಮಾಡಿ ನಮಗೆ ಸರ್ಕಾರಿ ಗೋಮಾಳ ನಮ್ದು ಏನಿದೆ, ನಾವು ಮೂಲತಃ ರೈತರು, ನಾವು ದನಕರುಗಳು ಸಾಕೊಂಡಿದೀವಿ. ನಮಗೆ ಇದ್ರ ಬಿಟ್ರೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಗಾಗಿರ್ಬೋದು, ದನ ಮೇಸಕ್ಕಾಗಿರ್ಬೋದು, ನಮ್ಗೆ ಯಾವುದೇ ರೀತಿ ಜಾಗ ಇಲ್ಲ. ಗೋಮಾಳ ಬಿಟ್ಕೊಡಿ ಅಂತೇಳಿ ನಿರಂತರವಾಗಿ ನಾವು ಪ್ರತಿಭಟನೆ ಮಾಡ್ತಾನೆ. ಸರ್ಕಾರಿ ಗೋಮಾಳ ಇಲ್ದಂಗೆ ಆಗೋಗ್ಬಿಟ್ಟಿದೆ ನಮ್ಮೂರಿಗೆ. ಇದಕ್ಕೆ ನಾನು ಇವತ್ತು ಅಧಿಕಾರಿಗಳಲ್ಲಿ ಕೆಲವು ಮನವಿ ಮಾಡ್ಕೊಳ್ತಾ ಇರೋದು ಏನಂದ್ರೆ, ನೀವು ಪರಿಶೀಲನೆ ಮಾಡಿ, ಬೇರೆ ಕಡೆ ಗೋಮಾಳ ಇದ್ರೆ ನಮಗೆ ಗೋಮಾಳ ಕೊಡಬೇಡಿ. ಬೇಕಾದ್ರೆ ನಾವು ಗೋಮಾಳ ಅಂತ ನಮ್ಮ ಕೌಶಿಕ ಗ್ರಾಮ ಇವತ್ತು 500-600 ಮನೆ ಇರುವಂತ ಗ್ರಾಮ, ಇವತ್ತು 2000 ಜನಸಂಖ್ಯೆ ಇರುವಂತ ಗ್ರಾಮ. ಇವತ್ತು ನಾವು ಎಲ್ಲಿ ಹೋಗ್ಬೇಕು? ನಾವು ಮೂಲತಃ ರೈತರು, ನಾವು ರೈತರ ಜೀವನ ನಮ್ಗೆ ಮಾಡ್ತಾ ಇರೋರು. ಇವತ್ತು ನಮ್ದು ಡೈರಿ ಇದೆ, ಒಂದು BMC ಕೊಟ್ಟವ್ರೆ. ನಾವು ಇವತ್ತು 20 ಲೀಟರ್ 20 ಕ್ಯಾನ್ ಒಂದು ಟೈಮಿಗೆ 20 ಕ್ಯಾನ್ ಹಾಲು ಕರಿತೀವಿ. ನಾವು ಒಳ್ಳೊಳ್ಳೆ ಹಸುಗಳನ್ನ ಸಾಕಿದೀವಿ. ನಮ್ಗೆ ದನ ಕರುಗಳು ಮೇಸಕ್ಕೆ ನಮಗೆ ಜಾಗ ಇಲ್ಲ ಅಂದ್ರೆ ನಾವು ರೈತ ಸಂತತಿ ಏನಾಗ್ಬೇಕು? ನಮಗೆ ಗೋಮಾಳ ಬಿಟ್ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಈಗ ಪ್ರತಿಭಟನೆಯಲ್ಲಿ ಕೌಶಿಕ ಗ್ರಾಮದ ರಂಗಸ್ವಾಮಿ, ಚಂದ್ರಣ್ಣ, ಪ್ರಭು, ಹನುಮಂತೇಗೌಡ, ನರಸಿಂಹ, ಪದ್ಮಮ್ಮ, ಸುಶೀಲಮ್ಮ, ರಾಧಾ, ಗೋಪಿನಾಥ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ RC ರಸ್ತೆಯ ಸಂಸದರ ನಿವಾಸದಲ್ಲಿ ನಡೆದ ಸ್ಥಳ ಮಹಜರ್. ಸುಮಾರು 4 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರು. ನಂತರ ತಲೆ ಬಗ್ಗಿಸಿ ಅವಸರವಾಗಿ ಪೊಲೀಸ್ ಜೀಪು ಹತ್ತಿದ ಪ್ರಜ್ವಲ್ ರೇವಣ್ಣ. ಎಲ್ಲ ಕಾಯಿಲೆಗಳಿಗೂ ಯೋಗ ಒಂದೇ ಮತ್ತು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಅರ್ಜುನ ಆನೆಯ ಸಮಾಧಿ ಬಳಿ ಜುಲೈ ಮೊದಲ ವಾರದಲ್ಲಿ ಸ್ಮಾರಕಕ್ಕೆ ಶಂಕುಸ್ಥಾಪನೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳ ಮನೆ ಶಾಲೆಗಳಿಗೆ ಶಾಸಕ ಎ. ಮಂಜು ಚಾಲನೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.